ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ತಮಗೆಲ್ಲ ಧನಂಜಯ್ ಟ್ಯುಟೋರಿಯಲ್ ಫಾರ್ ಸಕ್ಸಸ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು 2011ರ ಜನಗಣತಿಯ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ತಮಗೆ. ಹಾಗೂ ವಿವಿಧ ಇಲಾಖೆಗಳಲ್ಲಿ ಖಾಲಿ ಉಳಿದಿರ್ತಕ್ಕಂತಹ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಶಿಕ್ಷಕರ ಒಂದು ನೇಮಕಾತಿಯ ಬಗ್ಗೆನೂ ಸಹ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ವಿಡಿಯೋವನ್ನು ಪಡಿತಾ ಹೋಗಿ ಸ್ನೇಹಿತರೆ. ಸೊ ನಾನೀಗಾಗಲೇ ಹೇಳಿದ ಹಾಗೆ 2011ರ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಸ್ನೇಹಿತರೆ. ಸೊ ಇಲ್ಲಿಗ ಈ ಒಂದು ವಿಡಿಯೋದಲ್ಲಿ ನಾವು 2011ರ ಜನಗಣತಿಯ ಸಂಕ್ಷಿಪ್ತ ಮಾಹಿತಿ. ಏನು ಸಂಕ್ಷಿಪ್ತ ಮಾಹಿತಿ ಅಂತ ಹೇಳಿದ್ರೆ, ನಾನು ಹೇಳಿದ್ದೇನೆ ಇದರ ಶೀರ್ಷಿಕೆನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಜನಗಣತಿಗೂ ಒಂದು ಶೀರ್ಷಿಕೆ ಅಂತ ಇದೆ. ಆದರೆ ನಮ್ಮ ಈ ಒಂದು 2011ರ ಜನಗಣತಿಯ ಶೀರ್ಷಿಕೆ ಏನು? ಆರ್ ಸೆನ್ಸಸ್ ಆರ್ ಫ್ಯೂಚರ್, ಅಂದ್ರೆ ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತ ಹೇಳಿ. ಓಕೆ, ಸೊ ಆರ್ ಸಕ್ಸಸ್ ಆರ್ ಫ್ಯೂಚರ್. ಓಕೆ, ಸೊ ಈಗ ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ಭೌಗೋಳಿಕ ವಿಸ್ತೀರ್ಣ, ಭಾರತ ಹಾಗೂ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸೊ ಭಾರತದ ಭೌಗೋಳಿಕ ವಿಸ್ತೀರ್ಣ ಏನಪ್ಪ? ಭಾರತದ ಭೌಗೋಳಿಕ ವಿಸ್ತೀರ್ಣ, ಸೊ ಗರಿಷ್ಠವಾಗಿರ್ತಕ್ಕಂಥ ರಾಜ್ಯ ಬಂದು ರಾಜಸ್ಥಾನ. ಎಷ್ಟು ಭೌಗೋಳಿಕ ವಿಸ್ತೀರ್ಣ ಇದೆ? ರಾಜಸ್ಥಾನದ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ? ಎಸ್, 3,42,239 ಚದರ ಕಿಲೋಮೀಟರ್ಗಳು. ಹಾಗೂ ಕನಿಷ್ಠ ರಾಜ್ಯ ಯಾವುದು? ಸೊ ಗೋವಾ. ಓಕೆ, ಗರಿಷ್ಠ ರಾಜ್ಯ ಬಂದು ರಾಜಸ್ಥಾನ, 3,42,239 ಚದರ ಕಿಲೋಮೀಟರ್. ಹಾಗೂ ಕನಿಷ್ಠ ರಾಜ್ಯ ಅಂತ ಹೇಳಿದ್ರೆ ಗೋವಾ, 3,702 3,702 ಸ್ಕ್ವೇರ್ ಕಿಲೋಮೀಟರ್ಸ್. ಓಕೆ, ಕನಿಷ್ಠ ರಾಜ್ಯ ಗೋವಾ. ಓಕೆ, ಹಾಗಾದ್ರೆ ಸರಾಸರಿ ಎಷ್ಟು? ಸರಾಸರಿ ಅಂತ ನೋಡಿದಾಗ ನಾವಿಲ್ಲಿ ಎಷ್ಟಾಗ್ತದೆ? ಟೋಟಲ್ ಆಗಿ ನಾವಿಲ್ಲಿ ಭಾರತದ ಭೌಗೋಳಿಕ ವಿಸ್ತೀರ್ಣವನ್ನ ನೋಡಿದಾಗ ಸ್ನೇಹಿತರೆ 32,87,263 ಚದರ ಕಿಲೋಮೀಟರ್, 32,87,263 square kilometers, and it has got the 7th place, okay, in the world. Okay, ಭೌಗೋಳಿಕ ವಿಸ್ತೀರ್ಣವನ್ನ ನೋಡಿದಾಗ ವಿಶ್ವದಲ್ಲಿ ನಮ್ಮ ಭಾರತಕ್ಕೆ 7ನೇ ಸ್ಥಾನವನ್ನ ಪಡ್ಕೊಂಡಿದೆ ಭಾರತ. ಅದರ ಸರಾಸರಿ ನೋಡಬೇಕು ಅಂದ್ರೆ ವಿಶ್ವದಲ್ಲಿ ಭಾರತದ ಭೌಗೋಳಿಕ ವಿಸ್ತೀರ್ಣ ಅಂತ ಹೇಳಿದಾಗ ಇಲ್ಲಿ 2.4%, 2.4% ಇದೆ. ಓಕೆ, ಸೊ ಇಷ್ಟು ಭಾರತದ ಭೌಗೋಳಿಕ ವಿಸ್ತೀರ್ಣ ಸ್ನೇಹಿತರೆ. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವನ್ನ ನೋಡಿದಾಗ ಸೊ ಗರಿಷ್ಠವಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಬೆಳಗಾವಿ ಅಂತಕ್ಕಂಥದ್ದು. ಸೊ ಎಷ್ಟಿದೆ ಬೆಳಗಾವಿಯ ಭೌಗೋಳಿಕ ವಿಸ್ತೀರ್ಣ? 13,415, 13,415 ಸ್ಕ್ವೇರ್ ಕಿಲೋಮೀಟರ್ಸ್. ಓಕೆ, ಹೈಯೆಸ್ಟ್. ಸೊ ಇಲ್ಲಿ ಕನಿಷ್ಠ ಅಂತ ಬಂದಾಗ ಯಾವುದು ಕಡಿಮೆ ಇದೆ? ಬೆಂಗಳೂರು ನಗರ, ಬೆಂಗಳೂರು ಸಿಟಿ. ಎಷ್ಟಿದೆ ಸರ್ ಹಾಗಾದ್ರೆ ಅಂತ ಹೇಳಿದ್ರೆ 741 ಚದರ ಕಿಲೋಮೀಟರ್, 741 ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ವಾಟ್ ಈಸ್ ದ ಆವರೇಜ್? ಸೊ ಸರಾಸರಿಯನ್ನು ನೋಡಿದಾಗ ಇಲ್ಲಿ ತುಂಬಾ ಈಸಿಯಾಗಿ ನಾವು ನೆನ್ಪಿಟ್ಕೋಬಹುದು. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವನ್ನ 1,91,791. ಓಕೆ, 1,91,791 ಸ್ಕ್ವೇರ್ ಕಿಲೋಮೀಟರ್ಸ್. ಅಂಡ್ ವಾಟ್ ಈಸ್ ದ ಪ್ಲೇಸ್ಮೆಂಟ್? ಓಕೆ, ಸೊ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಭಾರತದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಸ್ನೇಹಿತರೆ 6ನೇ ಸ್ಥಾನ. ಒಟ್ಟು ಸರಾಸರಿಯನ್ನು ನೋಡಿದಾಗ 5.83%. ಓಕೆ, ಸೊ ಇಷ್ಟು ಒಂದು ಭೌಗೋಳಿಕ ವಿಸ್ತೀರ್ಣ. ಓಕೆ, ಸೊ ಲೆಟ್ ಮಿ ರಿಪೀಟ್ ಅಗೇನ್. ಓಕೆ, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಹೆಚ್ಚು ಯಾವುದು? ಬೆಳಗಾವಿ. ಓಕೆ, ಕನಿಷ್ಠ ಬಂದಾಗ ಬೆಂಗಳೂರು ನಗರ. ಸರಾಸರಿ ಎಷ್ಟಾಗಿದೆ? ಒಟ್ಟು ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣವನ್ನು ನೋಡಿದಾಗ
1,91,791. 6ನೇ ಸ್ಥಾನವನ್ನು ಪಡ್ಕೊಂಡಿದೆ, 5.83%. ಓಕೆ, ಸೊ ಇಷ್ಟು ಭಾರತದ ಭೌಗೋಳಿಕ ವಿಸ್ತೀರ್ಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಜನಸಂಖ್ಯೆ, ಅಂದ್ರೆ 2011 ಜನಗಣತಿಯ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಮೊದಲನೇದು ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ ನಾವೀಗ ಚರ್ಚೆ ಮಾಡಿದ್ದೇವೆ. ಸೊ ಎರಡನೇದಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ ಜನಸಂಖ್ಯೆ ಸ್ನೇಹಿತರೆ. ಸೊ ಜನಸಂಖ್ಯೆ, ಭಾರತದ ಜನಸಂಖ್ಯೆಯನ್ನು ನೋಡಿದಾಗ ಅಕಾರ್ಡಿಂಗ್ ಟು 2011 ಸೆನ್ಸಸ್. ಓಕೆ, ಸೊ ದ ಹೈಯೆಸ್ಟ್ ಸ್ಟೇಟ್ ಈಸ್ ವಿಚ್ ಒನ್? ಉತ್ತರ ಪ್ರದೇಶ. ಯಾವ್ದಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಅಲ್ವಾ. ಎಷ್ಟಿದೆ ಅಂದ್ರೆ ಅಲ್ಲಿ 19.98 ಕೋಟಿ ಜನರಿದ್ದಾರೆ. ಯಾವ್ದ್ರಲ್ಲಿ? ಉತ್ತರ ಪ್ರದೇಶದಲ್ಲಿ. ಅಂದ್ರೆ ಗರಿಷ್ಠ ಇರ್ತಕ್ಕಂಥ ಜನಸಂಖ್ಯೆ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ. ಓಕೆ, UP. ಓಕೆ, ಎಷ್ಟಿದೆ ಸರಾಸರಿ ನೋಡಿದಾಗ 16.5% ಇದೆ, 16.5% ಇದೆ. ಆದ್ರೆ ಕನಿಷ್ಠ, ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ, ಸಿಕ್ಕಿಂ. ಎಷ್ಟಿದೆ ಟೋಟಲ್ ಅಲ್ಲಿ? ಎಷ್ಟಿದೆ ಸಿಕ್ಕಿಂ ಅಲ್ಲಿ ಅಂತ ಹೇಳಿದ್ರೆ ಜಸ್ಟ್ 6.11 lakhs. ಓಕೆ, 6.11 ಲಕ್ಷ, ಅಂದ್ರೆ 6,11,000 ಜನ ಅಷ್ಟೇ ಇದ್ದಾರೆ. ಓಕೆ, ಇಫ್ ಯು ಗೋ ಫಾರ್ ಅವರೇಜ್ ಇಟ್ ಈಸ್ 0.05% ಗೈಸ್. ಓಕೆ, ಸೊ ನೀವು ಹೈಯೆಸ್ಟ್ ಬಂದ್ರೆ ಉತ್ತರ ಪ್ರದೇಶ ಆಗ್ತದೆ, ಕನಿಷ್ಠ ಬಂದ್ರೆ ಸಿಕ್ಕಿಂ ಆಗ್ತದೆ ಸ್ನೇಹಿತರೆ. ಓಕೆ, ಸೊ ಟೋಟಲ್ ಆಗಿ ನಾವಿಲ್ಲಿ ಸರಾಸರಿ ಆವರೇಜ್ ಅನ್ನು ನೋಡಿದಾಗ ಎಷ್ಟಾಗ್ತದೆ? 2011 ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಎಷ್ಟಾಗ್ತದೆ? ವಿಶ್ವದಲ್ಲಿ 2ನೇ ಸ್ಥಾನ, 1ನೇ ಸ್ಥಾನ ಯಾವುದಿದೆ? ಚೀನಾಕ್ಕೆ ಇದೆ. ಓಕೆ, ಸೊ ವಿಶ್ವದಲ್ಲಿ 2ನೇ ಸ್ಥಾನ. ಅಂದ್ರೆ ವಿಶ್ವದಲ್ಲಿ ನೋಡಿದಾಗ ನಾವಿಲ್ಲಿ 17.7% ಇದೆ ಸ್ನೇಹಿತರೆ, 121 ಕೋಟಿ. ಓಕೆ, ಸೊ 121 ಕೋಟಿ, ಜಸ್ಟ್ ಇಮ್ಯಾಜಿನ್ ಗೈಸ್. ಓಕೆ, 121 ಕೋಟಿ 7,26,932. ಸೊ ನಮಗೆ 2011 ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ ವಿಶ್ವದಲ್ಲಿ 2ನೇ ಸ್ಥಾನ ಇದೆ. ಓಕೆ, ಸೊ ಈಗ 2021ರಲ್ಲಿ ಎಷ್ಟಾಗ್ತದೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಸೊ ಇಷ್ಟು ಭಾರತದ ಜನಸಂಖ್ಯೆ. ಕರ್ನಾಟಕದ ಜನಸಂಖ್ಯೆ ಬಂದ್ರೆ ಹೆಚ್ಚು ಜನಜಂಗುಳಿ ಇರ್ತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನಗರ. ಓಕೆ, ಸೊ ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಇದ್ದಾರೆ? 95,88,910. ಸೊ ಬೆಂಗಳೂರು ನಗರ ಹೈಯೆಸ್ಟ್. ಕಡಿಮೆ ಯಾವ್ದಪ್ಪ ಅಂದ್ರೆ ಕೊಡಗು, ಜಸ್ಟ್ 5,54,762. ಸೊ ಇಫ್ ಯು ಗೋ ಫಾರ್ ಆವರೇಜ್ ಅಲ್ಲಿ ನೋಡಿದ್ರೆ ನಮಗೆ ಕರ್ನಾಟಕ ದೇಶದಲ್ಲಿ 8ನೇ ಸ್ಥಾನವನ್ನು ಪಡ್ಕೊಂಡಿದೆ ಸ್ನೇಹಿತರೆ, 8ನೇ ಸ್ಥಾನ. ಓಕೆ, ಸೊ ಇಷ್ಟು ಜನಸಂಖ್ಯೆ ಮಾಹಿತಿ, 2011ರ ಜನಸಂಖ್ಯೆ ಭಾರತ ಹಾಗೂ ನಮ್ಮ ರಾಜ್ಯ ಕರ್ನಾಟಕ. ಓಕೆ, ಸೊ ಭಾರತ ಹಾಗೂ ಕರ್ನಾಟಕವನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಮಾಹಿತಿ. 2011ರ ಜನಗಣತಿಯ ಮಾಹಿತಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನಿಷ್ಠ ಒಂದು ಪ್ರಶ್ನೆಯಾದ್ರೂ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮಗಿಲ್ಲಿ ಸಾಕ್ಷರತೆ, ಲಿಟ್ರಸಿ ಅಂತ ಏನ್ ಕರಿತೀವಲ್ವಾ, ಸಾಕ್ಷರತೆಯ ಬಗ್ಗೆ ನೋಡ್ತಾ ಹೋಗೋಣ. ಸೊ ಸಾಕ್ಷರತೆ ಯಾವ ರಾಜ್ಯಕ್ಕೆ ಸಿಕ್ಕಿದೆ? ಮೊದಲನೇ ಸ್ಥಾನ ಅಂದ್ರೆ ಹೆಚ್ಚು ಸಾಕ್ಷರತೆ ಹೆಚ್ಚು ಎಲ್ಲಿ ಕಂಡು ಬರುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಇಟ್ ಈಸ್ ಕೇರಳ. ಓಕೆ, ಎಷ್ಟಿದೆ? 93.91%. ಓಕೆ, ಸೊ ಕಡಿಮೆ ಎಲ್ಲಿ ಕಂಡು ಬರುತ್ತೆ ನಮಗೆ? ಬಿಹಾರದಲ್ಲಿ. ಎಷ್ಟಿದೆ? ಬಿಹಾರದಲ್ಲಿ 61.80 ಇದೆ. ಅದರಲ್ಲೂ ಮಹಿಳಾ ಸಾಕ್ಷರತೆ ಕಡಿಮೆ ಅಲ್ಲಿ. ಓಕೆ, ಬಿಹಾರದಲ್ಲಿ ಮಹಿಳಾ ಸಾಕ್ಷರತೆ ಕಡಿಮೆ ಇದೆ, ಹಾಗಾಗಿ ಅಲ್ಲಿ ಕನಿಷ್ಠ ಸಾಕ್ಷರತೆಯನ್ನ ಕಾಣಬಹುದು ನಮ್ಮ ದೇಶದಲ್ಲಿ. ಓಕೆ, ಆದ್ರೆ ಇಲ್ಲಿ ಮಹಿಳಾ ಸಾಕ್ಷರತೆ ಕಡಿಮೆ ರಾಜಸ್ಥಾನದಲ್ಲಿ ನಾವು ಇಲ್ಲಿ ನೋಡಬಹುದು. ಓಕೆ, ರಾಜಸ್ಥಾನ ಅದರಲ್ಲಿ 52.66% ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಅಂದ್ರೆ ಇಲ್ಲಿ ಆವರೇಜ್ ನೋಡಿದಾಗ, ಒಟ್ಟಾರೆಯಾಗಿ ಸರಾಸರಿ ನೋಡಿದಾಗ
ನಮ್ಮ ದೇಶದ ಸಾಕ್ಷರತೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 73% ಪುರುಷರ ಸಾಕ್ಷರತೆ ಇರ್ತದೆ. 82.14% ಬಂದು ಮಹಿಳಾ ಸಾಕ್ಷರತೆ. ಒಟ್ಟಾರೆಯಾಗಿ ಆವರೇಜ್, ದ ಟೋಟಲ್ ಆವರೇಜ್ ಆಫ್ ಲಿಟ್ರಸಿ ಈ 65.46%. ಓಕೆ, ಒಟ್ಟಾರೆಯಾಗಿ ನಮ್ಮ ದೇಶದ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ 65.46%, 65.46%. ಓಕೆ, ಸೊ ಇಷ್ಟು ನಮ್ಮ ಭಾರತ ದೇಶದ ಸಾಕ್ಷರತೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಾಗ ಈ ಕಡೆ ಕರ್ನಾಟಕ ರಾಜ್ಯದ ಸಾಕ್ಷರತೆ. ಸೊ ಹೈಯೆಸ್ಟ್ ಅಂದ್ರೆ ಹೆಚ್ಚು, ಗರಿಷ್ಠ ಇಲ್ಲಿದೆ ದಕ್ಷಿಣ ಕನ್ನಡ 88.6%. ಕಡಿಮೆ, ಕನಿಷ್ಠ ಇಲ್ಲಿ ಯಾದಗಿರಿ 52.4%. ಓಕೆ, ಸೊ ಒಟ್ಟಾರೆಯಾಗಿ ಆವರೇಜ್ ನೋಡಿದಾಗ ನಮಗೆ ಇಲ್ಲಿ 66.1% ಇದೆ. ಅದರಲ್ಲಿ ಪುರುಷರ ಸಾಕ್ಷರತೆ ಎಷ್ಟು? 75.40 ಸ್ನೇಹಿತರೆ. ಓಕೆ, ಹೇಳಿದ ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 75.40 ದೇಶದಲ್ಲಿ ನಮಗೆ ಇಲ್ಲಿ ಪುರುಷರ ಸಾಕ್ಷರತೆಯನ್ನ ಕಾಣಬಹುದು. ದೇಶದಲ್ಲಿ 9ನೇ ಸ್ಥಾನ. ಸೊ ಕ್ಷಮಿಸಿ ಸ್ನೇಹಿತರೆ, ಇಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು 75.40 ನಮಗೆ ದೇಶದಲ್ಲಿ ಕರ್ನಾಟಕಕ್ಕೆ ಇರ್ತಕ್ಕಂಥ ಸಾಕ್ಷರತೆ. ಅದರಲ್ಲಿ 9ನೇ ಸ್ಥಾನವನ್ನ ಪಡ್ಕೊಂಡಿದೆ. ದೇಶದಲ್ಲಿ ಕರ್ನಾಟಕ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದರಲ್ಲಿ ಪುರುಷರ ಸ್ಥಾನ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಪುರುಷರಿಗೆ ಹೋಗ್ತದೆ ಅಂತ ಹೇಳಿದ್ರೆ 82.47%, ಹಾಗೂ ಮಹಿಳೆಯರಿಗೆ ಎಷ್ಟು ಹೋಗ್ತದೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 66.1%. ಓಕೆ, ಸೊ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಓಕೆ, once again let me repeat the literacy of Karnataka. So the total average of Karnataka is 75.40%. ಸೊ 9th ಪ್ಲೇಸ್ ಅಂದ್ರೆ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದರಲ್ಲಿ ಪುರುಷರು ಬಂದ್ಬಿಟ್ಟು 82.4%, ಮಹಿಳೆಯರಿಗೆ 66.1% ಇದೆ. ಇಷ್ಟು ಕರ್ನಾಟಕದ ಸಾಕ್ಷರತೆಯ ಬಗ್ಗೆ ಮಾಹಿತಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಜನಸಾಂದ್ರತೆ ಎಲ್ಲಿದೆ? ಓಕೆ, ಎಷ್ಟು ಕಂಡು ಬರ್ತದೆ ನಮಗೆ ಒಂದು ಚದರ ಕಿಲೋಮೀಟರ್ಗೆ ಎಷ್ಟು ಜನಜಂಗುಳಿಯನ್ನ ಕಾಣ್ತೀವಿ? ಸೊ ಹೆಚ್ಚು ನಮಗೆ ಜನಸಾಂದ್ರತೆ ಕಂಡು ಬರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಿಹಾರ. ಒಂದು ಚದರ ಕಿಲೋಮೀಟರ್ಗೆ ನಮಗೆ 1102 ಜನರು ಸಿಗ್ತಾರೆ. ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಕೇವಲ 17 ಜನ ಸಿಗ್ತಾರೆ. ಒಟ್ಟಾರೆಯಾಗಿ ನಮಗೆ ಭಾರತದ ಜನಸಾಂದ್ರತೆ 1000ಕ್ಕೆ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು 382 ಟೋಟಲ್ ಆವರೇಜ್. ಓಕೆ, ಸೊ ಇಷ್ಟು ಭಾರತದ. ಕರ್ನಾಟಕದಲ್ಲಿ ಬಂದ್ರೆ ನಮಗೆ ಗರಿಷ್ಠ ಜಿಲ್ಲೆ ಯಾವುದು? ಜನಸಾಂದ್ರತೆ ಇರ್ತಕ್ಕಂಥದ್ದು ಬೆಂಗಳೂರು ನಗರ. ಒಂದು ಚದರ ಕಿಲೋಮೀಟರ್ಗೆ ನಮಗೆ 4378. ಕಡಿಮೆ ಅಂತಕ್ಕಂಥದ್ದು ಕೊಡಗು. ಗೊತ್ತಿರೋ ಹಾಗೆ ಕಡಿಮೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕೊಡಗುನಲ್ಲಿ ಸಿಗ್ತದೆ. ಎಷ್ಟು? ಜಸ್ಟ್ 135 ಸಿಗ್ತದೆ ನಮಗೆ, 135 ಜನ. ಟೋಟಲ್ ಆವರೇಜ್ ಬಂದಾಗ ಸ್ನೇಹಿತರೆ ನಮಗಿಲ್ಲಿ 319 ಅಂತಕ್ಕಂಥ, ಜಸ್ಟ್ 319. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನಮಗೆ ಜನಸಾಂದ್ರತೆ. ಓಕೆ, ಕರ್ನಾಟಕದ ಜನಸಾಂದ್ರತೆ ಬಂದ್ಬಿಟ್ಟು ನಮಗೆ ಟೋಟಲ್ ಆಗಿ 319 ಅಂತ ಸಿಗ್ತದೆ ಆವರೇಜ್ ನೋಡಿದಾಗ. ಇಂಡಿಯಾದಲ್ಲಿ ನಮಗೆ 382 ಸಿಗ್ತದೆ. 300ರಿಂದಲೇ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಓಕೆ, ಇಂಡಿಯಾದು ಬಂದ್ಬಿಟ್ಟು 382, ಆದರೆ ಕರ್ನಾಟಕದ ಜನಸಾಂದ್ರತೆ 319. ಅಂದ್ರೆ ಇಂಡಿಯಾದಲ್ಲಿ ಹೆಚ್ಚು ಗರಿಷ್ಠ ಇರ್ತಕ್ಕಂಥದ್ದು ಬಿಹಾರ, ಕಡಿಮೆ ಅರುಣಾಚಲ ಪ್ರದೇಶ. ಕರ್ನಾಟಕದಲ್ಲಿ ಹೆಚ್ಚಿರ್ತಕ್ಕಂಥದ್ದು ಬೆಂಗಳೂರು ನಗರ, ಕಡಿಮೆ ಇರ್ತಕ್ಕಂಥದ್ದು ಕೊಡಗು ಸ್ನೇಹಿತರೆ. ಸೊ ಇದಿಷ್ಟು ನಾವೀಗ ಈ ಒಂದು ಭಾಗದಲ್ಲಿ ಭೌಗೋಳಿಕ ವಿಸ್ತೀರ್ಣ, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಹಾಗೂ ಭಾರತದ ಭೌಗೋಳಿಕ ವಿಸ್ತೀರ್ಣ, ಸೊ ಜನಸಂಖ್ಯೆ, ಸಾಕ್ಷರತೆ ಹಾಗೂ ಜನಸಾಂದ್ರತೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಓಕೆ, ಸೊ ಮುಂದಿನ ಭಾಗದಲ್ಲಿ ನಾವೀಗ ಏನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಾವು ಸಾಕ್ಷರತೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಸಾಕ್ಷರತೆ, ಜನಸಾಂದ್ರತೆ ಆಲ್ರೆಡಿ ಆಗಿದೆ ಅಂತಕ್ಕಂಥದ್ದು.
ಸೊ ನಮಗಿಲ್ಲಿ ಜನಸಾಂದ್ರತೆ ಆಗಿದೆ, ಸಾಕ್ಷರತೆ ಅಂತಕ್ಕಂಥದ್ದು ಆಗಿದೆ. ಸೊ ಮುಂದಿನ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಲಿಂಗಾನುಪಾತ ಸ್ನೇಹಿತರೆ. ಓಕೆ, ಸೊ ಲಿಂಗಾನುಪಾತವನ್ನು ನಾವಿಲ್ಲಿ ನೋಡ್ತಾ ಹೋಗಿದಾಗ ಹೈಯೆಸ್ಟ್ ಯಾವುದು, ಯಾವ ರಾಜ್ಯ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂತ ಹೇಳಿದ್ರೆ ಕೇರಳ. ಸೊ ಇಲ್ಲಿ ನಾವಿಲ್ಲಿ ಕೇರಳವನ್ನ ನೋಡ್ತಾ ಹೋಗ್ತೀವಿ. ಕೇರಳದಲ್ಲಿ ಎಷ್ಟಿದೆ ನಮಗೆ 1084. ಓಕೆ, ಲಿಂಗಾನುಪಾತ ಕಡಿಮೆ ಇಲ್ಲಿ ಸಿಗ್ತಾ ಹೋಗ್ತದೆ ನಮಗೆ ಅಂತ ಹೇಳಿದ್ರೆ ಲಿಂಗಾನುಪಾತ ಕಡಿಮೆ ಇಲ್ಲಿ ಸಿಗುತ್ತೆ. ಹರಿಯಾಣದಲ್ಲಿ ಎಷ್ಟಿದೆ, 1000ಕ್ಕೆ ನಮಗೆ 879. ಒಟ್ಟಾರೆ ಸರಾಸರಿ ನೋಡ್ದ ಹೋದಾಗ ಅವರೇಜ್ ಅನ್ನು ನೋಡಿದಾಗ ನಾವಿಲ್ಲಿ ಭಾರತ ದೇಶದ ಸರಾಸರಿ ಒಟ್ಟಾರೆ ಸರಾಸರಿ ನೋಡಿದಾಗ ನಮಗೆ ಇಲ್ಲಿ 1000ಕ್ಕೆ 943 ಅಂತಕ್ಕಂಥದ್ದು ಸ್ನೇಹಿತರೆ. ಕರ್ನಾಟಕದ ಲಿಂಗಾನುಪಾತವನ್ನ ನೋಡಿದಾಗ ಅತಿ ಹೆಚ್ಚು ನಮಗೆ ಲಿಂಗಾನುಪಾತ ಸಿಗ್ತಕ್ಕಂಥದ್ದು ಇಲ್ಲಿ ಉಡುಪಿಯಲ್ಲಿ ಎಷ್ಟು 1093. ಕಡಿಮೆ ಬೆಂಗಳೂರು ನಗರದಲ್ಲಿ ನಮಗೆ ಜಸ್ಟ್ 908 ಸಿಗ್ತದೆ, 908 ಎಂತಕ್ಕಂಥದ್ದು. ಒಟ್ಟಾರೆ ಸರಾಸರಿ ನೋಡಿದಾಗ ಕರ್ನಾಟಕದ ಲಿಂಗಾನುಪಾತ 973 ಸ್ನೇಹಿತರೆ, 973 ಎಂತಕ್ಕಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಕ್ಕಳ ಲಿಂಗಾನುಪಾತ ಅಂದ್ರೆ 6 ವರ್ಷದವರೆಗೆ. ಓಕೆ, 0ಯಿಂದ 6 ವರ್ಷದವರೆಗೆ ಮಕ್ಕಳ ಲಿಂಗಾನುಪಾತ ಅಂದ್ರೆ ಭಾರತದ ಮಕ್ಕಳ ಲಿಂಗಾನುಪಾತವನ್ನ ನೋಡ್ತಾ ಹೋದಾಗ ನಮಗೆ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಸಿಗುವಂಥದ್ದು ಸ್ನೇಹಿತರೆ ಮಿಜೋರಾಂನಲ್ಲಿ ನಮಗೆ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ನೋಡ್ತೀವಿ. ಮಿಜೋರಾಂ ರಾಜ್ಯದಲ್ಲಿ ಎಷ್ಟು ಅಂತ ಹೇಳಿದ್ರೆ 970 ಎಂತಕ್ಕಂಥದ್ದು. ಓಕೆ, ಕಡಿಮೆ ಅಂತ ನೋಡಿದಾಗ ನಾವಿಲ್ಲಿ ಹರಿಯಾಣದಲ್ಲಿ ನೋಡ್ತೀವಿ ಸ್ನೇಹಿತರೆ. ಹರಿಯಾಣದ ಎಷ್ಟು ನೀವು ನೋಡಿದಾಗೆ 834 ಎಂತಕ್ಕಂಥದ್ದು. ಸರಾಸರಿಯನ್ನು ನೋಡಿದಾಗ 918 ಎಂತಕ್ಕಂಥದ್ದು. ಸೊ ಕರ್ನಾಟಕದಲ್ಲಿ ಬಂದಾಗ ಸ್ನೇಹಿತರೆ ನಮಗೆ ಅತಿ ಹೆಚ್ಚು ಯಾದಗಿರಿಯಲ್ಲಿ 15.83% ಕಡಿಮೆ ಆಗಿದೆ. ಉಡುಪಿಯಲ್ಲಿ ನೋಡಿದಾಗ ಅಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ, ಅತಿ ಕಡಿಮೆ ಅಂದ್ರೆ ಕನಿಷ್ಠ ಇರ್ತಕ್ಕಂಥದ್ದು ಉಡುಪಿಯಲ್ಲಿ ಜಸ್ಟ್ 8.54% ಆಗಿದೆ. ಓಕೆ, ಸೊ ಒಟ್ಟಾರೆ ನೋಡಿದಾಗ ನಮಗೆ ಕರ್ನಾಟಕದ ಮಕ್ಕಳ ಲಿಂಗಾನುಪಾತವನ್ನು ನೋಡಿದಾಗ 948 ಸ್ನೇಹಿತರೆ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ. ಸೊ ನೆಕ್ಸ್ಟ್ 2001ರಿಂದ 2011ರ ದಶವಾರ್ಷಿಕ ಬೆಳವಣಿಗೆ ದರವನ್ನು ನೋಡಿದಾಗ ಸ್ನೇಹಿತರೆ ಭಾರತ ದೇಶದಲ್ಲಿ ಮೇಘಾಲಯ ರಾಜ್ಯ ಅತಿ ಹೆಚ್ಚು 27.8%. ಸೊ ಕನಿಷ್ಠ ನೋಡಿದಾಗ ನಾಗಾಲ್ಯಾಂಡ್ ಜಸ್ಟ್ 0.5% ಇದೆ. ಸೊ ಒಟ್ಟಾರೆ ಸರಾಸರಿ ನೋಡಿದಾಗ 17.64% ಅಂತಕ್ಕಂಥದ್ದು. ಸೊ ಕರ್ನಾಟಕದಲ್ಲಿ ನೋಡಿದಾಗ ಬೆಂಗಳೂರು ನಗರ ಅತಿ ಹೆಚ್ಚು ದಶವಾರ್ಷಿಕ ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು 46.68%. ಸೊ ಕಡಿಮೆ ಅಂತಕ್ಕಂಥದ್ದು ನಮಗೆ ಚಿಕ್ಕಮಗಳೂರು ಜಿಲ್ಲೆ, ಸೊ 0.28%. ಸೊ ಟೋಟಲ್ ಈಸ್ 15.6%, 15.6% ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ಕೊನೆಯದಾಗಿ ನಾವು ಅರಣ್ಯ ಪ್ರದೇಶವನ್ನ ನೋಡ್ತಾ ಹೋಗ್ತೀವಿ. ಅರಣ್ಯ ಪ್ರದೇಶನೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗ್ತದೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಕ್ಕಂಥದ್ದು ಅಂದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ನಾವು ಭಾರತದಲ್ಲಿ ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಎಷ್ಟು ಪರ್ಸೆಂಟ್ ಅಲ್ಲಿ 25.15%, 25.15% ಅನ್ನು ನಾವು ಅರಣ್ಯ ಪ್ರದೇಶವನ್ನು ನಾವು ಮಧ್ಯಪ್ರದೇಶದಲ್ಲಿ ನೋಡ್ತೇವೆ. ಆದರೆ ಕನಿಷ್ಠ ಇಲ್ಲಿ ಪಂಜಾಬ್, ನಿಮಗೆಲ್ಲ ಗೊತ್ತಿದೆ. ಓಕೆ, ಪಂಜಾಬ್ ತುಂಬಾ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯ. ಅಲ್ಲಿ ಎಷ್ಟು ಜಸ್ಟ್ 3.52% ಆಗಿದೆ. ಒಟ್ಟಾರೆ ಸರಾಸರಿಯನ್ನು ನೋಡಿದಾಗ ಭಾರತದ ಅರಣ್ಯ ಪ್ರದೇಶದ ಒಟ್ಟಾರೆಯಾಗಿ ಎಷ್ಟು ಇದೆ 21.23% ಇದೆ. ಸೊ ಕರ್ನಾಟಕದಲ್ಲಿ ಬಂದ್ರೆ ಅತಿ ಹೆಚ್ಚು ನಮಗೆ ಉತ್ತರ
ಕನ್ನಡದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕಾರವಾರ, ಓಕೆ, ಉತ್ತರ ಕನ್ನಡ. ಓಕೆ, ಕಡಿಮೆ ಅರಣ್ಯ ಪ್ರದೇಶ ನಮಗೆ ವಿಜಯಪುರ, ಬಿಜಾಪುರ ಅಂತ ಕರಿತಿದ್ದಲ್ಲ, ವಿಜಯಪುರ ಅಂತಕ್ಕಂಥದ್ರಲ್ಲಿ ನಮಗೆ ತುಂಬಾ ಕಡಿಮೆ ಅರಣ್ಯ ಪ್ರದೇಶವನ್ನ ಕಾಣ್ತೇವೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದ ಸರಾಸರಿಯನ್ನು ನೋಡಿದಾಗ, ಅರಣ್ಯ ಪ್ರದೇಶ ಸರಾಸರಿ ನೋಡಿದಾಗ 22.61% ಅಂತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು 2011ರ ಜನಗಣತಿಯ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ನಾನು ಹೇಳಿದ್ದೇನೆ 2011ರ ಜನಗಣತಿಯ ಸಂಕ್ಷಿಪ್ತ ಮಾಹಿತಿ ಕೊಡ್ಬೇಕಾದ್ರೆ ಹೇಳಿದ್ದೇನೆ, ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ ನಿಮಗೆ, ಇದರ ಒಂದು ಟೈಟಲ್ ಏನಿರುತ್ತಪ್ಪ ಅಂದ್ರೆ, ಶೀರ್ಷಿಕೆ ಏನಿರುತ್ತೆ ಅಂತ ಹೇಳಿದ್ರೆ, ಆರ್ ಸೆನ್ಸಸ್ ಆರ್ ಫ್ಯೂಚರ್ ಅಂತಕ್ಕಂಥದ್ದು, ನಮ್ಮ ಜನಗಣತಿ ನಮ್ಮ ಭವಿಷ್ಯ ಅಂತಕ್ಕಂಥದ್ದು. ಓಕೆ, ಸೊ ಸ್ನೇಹಿತರೆ, ಈ ಒಂದು ಮಾಹಿತಿ ತಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಸೊ ಮುಂದೆ ನಾವು ನೋಡಿದಾಗ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗ, ರಾಜ್ಯದಲ್ಲಿ ಸುಮಾರು 2693 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥ ಒಂದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಸೊ ಇಲ್ಲಿ ಸ್ನೇಹಿತರೆ, ನಾವು ನೋಡ್ತಾ ಹೋದಾಗ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಮಗೆ 914 ಪೋಸ್ಟ್ಗಳು ಖಾಲಿ ಇವೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ, ಓಕೆ, ಸೊ ಶಿಕ್ಷಕ ಆಕಾಂಕ್ಷಿಗಳು ಯಾರೆಲ್ಲ ಇದ್ದೀರಿ, ನಿಮಗೆಲ್ಲ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಬ್ಯಾಕ್ಲಾಗ್ನಲ್ಲೂ ಸಹ ತಮಗೆ ಅವಕಾಶ ದೊರೆಯಲಿದೆ. 432 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ವಾಣಿಜ್ಯ ಕೈಗಾರಿಕೆ ಇಲಾಖೆಯಲ್ಲಿ 352, ಲೋಕೋಪಯೋಗಿ ಇಲಾಖೆಯಲ್ಲಿ 210 ಎಂಬತಕ್ಕಂಥದ್ದು, ಸಾರಿಗೆ ಇಲಾಖೆಯಲ್ಲಿ 178, ಸಹಕಾರ ಇಲಾಖೆಯಲ್ಲಿ 138, ರೇಷ್ಮೆ ಇಲಾಖೆಯಲ್ಲಿ 128, ಕೃಷಿ ಇಲಾಖೆಯಲ್ಲಿ 52, ಆರೋಗ್ಯ ಇಲಾಖೆಯಲ್ಲಿ 45, ಸಿಬ್ಬಂದಿ ಆಡಳಿತ ಇಲಾಖೆಯಲ್ಲಿ 42, ನಗರಾಭಿವೃದ್ಧಿ ಇಲಾಖೆಯಲ್ಲಿ 34, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 33, ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ 32, ಅರಣ್ಯ ಇಲಾಖೆಯಲ್ಲಿ 29, ಇಂಧನ ಇಲಾಖೆಯಲ್ಲಿ 25, ತೋಟಗಾರಿಕೆ ಇಲಾಖೆಯಲ್ಲಿ 18, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 13. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ 2693 ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಸೊ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಈ ಒಂದು ಪೇಜ್ನಲ್ಲಿ ತಮಗೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಬ್ಯಾಕ್ಲಾಗ್ ಹುದ್ದೆಗಳ ಮೀಸಲಾತಿಯನ್ನು ನಾನಿಲ್ಲಿ ತಮಗೆ ಕೊಟ್ಟಿದ್ದೇನೆ. ತಾವು ದಯಮಾಡಿ ನೋಡ್ಕೋಬಹುದು. ಸೊ ನೋಟು ಸಹ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ. ತಮಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಡ್ತೇನೆ. ಸೊ ಈ ಒಂದು ಸ್ಕ್ರೀನ್ನ ಮುಖಾಂತರ ತಾವು ಅಡಚಣೆಗಾಗಿ ಕ್ಷಮಿಸಬೇಕು. ಸೊ ತಮಗೆ ಈ ಒಂದು ವಿಡಿಯೋದಲ್ಲಿ, ಈ ಒಂದು ಸ್ಕ್ರೀನ್ನಲ್ಲಿ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ, ಸೊ ಈಗ ಹೇಳಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ಸೊ ತಮಗೆ ಕೆಟಗರಿ ವೈಸ್ ಕೊಟ್ಟಿದ್ದೇನೆ. ಓಕೆ, ಒಟ್ಟು ಹುದ್ದೆಗಳೆಷ್ಟು, ಸೊ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆ ಮೀಸಲಿವೆ ಅಂತಕ್ಕಂಥದ್ದಲ್ಲಿ ಇಷ್ಟನ್ನು ನಾನಿಲ್ಲಿ ತಮಗೆ ಕೊಟ್ಟಿದ್ದೇನೆ ಸ್ನೇಹಿತರೆ. ಇದರ ಉಪಯೋಗನ ತಾವು ಪಡ್ಕೋಬಹುದು. ಸೊ ಹಾಗೂ ಸ್ನೇಹಿತರೆ, ನಮಗೆ 19th ಮೇ ಬೆಳಗ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಸುಮಾರು 4634 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗ್ತದೆ ಅಂತಕ್ಕಂಥ ಒಂದು ದೊಡ್ಡ ನ್ಯೂಸ್ ನಮಗೆ ಸಿಕ್ಕಿರ್ತಕ್ಕಂಥದ್ದು ಖುಷಿಯ ವಿಚಾರನೇ ಹೌದು. ಕರ್ನಾಟಕ ಸಾಮಾನ್ಯ ಸೇವೆ ಪಂಚಾಯತ್ ರಾಜ್ ಶಾಖೆ ಕೇಡರ್ ಮತ್ತು ನೇಮಕಾತಿ ನಿಯಮಗಳು 2019ರ ಕರಡು ಸೆಕ್ಷನ್ 3ರ ಉಪವಿಭಾಗ 1ರ ಅಧಿಕಾರವನ್ನು ಚಲಾಯಿಸಲು
ಕರ್ನಾಟಕ ಸರ್ಕಾರ ಪ್ರಸ್ತಾಪಿಸಿದೆ. ಕರ್ನಾಟಕ ನಾಗರಿಕ ಸೇವಾ ಕಾಯ್ದೆ 1978ರ ಸೆಕ್ಷನ್ 8, 1990ರ ಕರ್ನಾಟಕ 14 ಅಗತ್ಯವಿರುವಂತೆ ಕರಡು ನಿಯಮವನ್ನು ಪ್ರಕಟ ಮಾಡಿದ್ದು, ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಗಳ ಅವಧಿಯ ನಂತರ ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದೆ. ಇದಲ್ಲದೆ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯ ಮೇಲೆ ಸೂಚಿಸಿದ ಅವಧಿ ಮುಗಿಯುವ ಮೊದಲು ಕರಡನ್ನು ರಾಜ್ಯ ಸರ್ಕಾರ ಪರಿಗಣಿಸುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಪಂಚಾಯತ್ ರಾಜ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಇದು ಹೆಲ್ಪ್ ಆಗಲಿದೆ. ಓಕೆ, ಹಾಗೂ ನಾನೀಗ ತಮಗೆ ಮೊದಲೇ ಹೇಳಿದ್ದೆ, ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆನೆ ತಮಗೆ ಹೇಳಿದ್ದೆ ಏನಪ್ಪ ಅಂತ ಹೇಳಿದರೆ, ಸೊ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆಯನ್ನು ಹೊರಡಿಸಿದೆ ಅಂತ ಹೇಳಿದರೆ ಸ್ನೇಹಿತರೆ, ಸರ್ಕಾರಿ ಶಾಲಾ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರ ಹೊಸ ಪ್ರಯತ್ನದಲ್ಲಿದೆ. ಏನಿದು ಹೊಸ ಪ್ರಯತ್ನ ಅಂತಕ್ಕಂಥದ್ದು ಅಂದರೆ, ಇಂಜಿನಿಯರಿಂಗ್ ಪದವೀಧರರಿಗೆ ಅವಕಾಶವನ್ನು ಕೊಟ್ಟಿದೆ. ಮನೆ ಅಂತ ಹೇಳಿದ್ರೆ ಅವಕಾಶವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಅಂದರೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸರ್ಕಾರಿ ಶಾಲಾ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಸ್ ನಡೆಸಿರುವ ಸರ್ಕಾರ ಇಂಜಿನಿಯರಿಂಗ್ ಪದವೀಧರರಿಗೂ ಮಣೆ ಹಾಕಲು ಮುಂದಾಗಿದೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಶುಕ್ರವಾರ ಶಿಕ್ಷಣ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿದ ವೇಳೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ S. ಸುರೇಶ್ ಕುಮಾರ್ ಶಿಕ್ಷಕರ ಕೊರತೆ ತುಂಬಿಕೊಳ್ಳಲು ಮಾಡುತ್ತಿರುವ ಪ್ರಯತ್ನ ವಿವರಿಸಿ ಇಂಜಿನಿಯರಿಂಗ್ ಪದವೀಧರರ ನೇಮಕ ವಿಷಯ ಪ್ರಸ್ತಾಪಿಸಿದ್ದಾರೆ. ಸರ್ಕಾರಿ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ಗಣಿತ, ವಿಜ್ಞಾನ ಶಿಕ್ಷಕರ ಕೊರತೆ ನೀಗಿಸಲು B.Ed ಮಾಡಿರುವ ಇಂಜಿನಿಯರಿಂಗ್ ಪದವೀಧರರ ನೇಮಕಾತಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಲಾಗಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು. ಶಿಕ್ಷಕರ ನೇಮಕ ಪ್ರಕ್ರಿಯೆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅರ್ಹತಾ ಮಟ್ಟ ತಲುಪದಿರುವ ಬಗ್ಗೆ ಚರ್ಚೆಗಳು ನಡೆದು ಅರ್ಹತಾ ಮಟ್ಟವನ್ನೇ ಬದಲಿಸಬೇಕೆಂಬ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಸೊ ಇಲ್ಲಿ ಮತ್ತೆ ಗಮನಿಸಬೇಕಾಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾರೆಲ್ಲ GPSTR ಪದವೀಧರರ ಶಿಕ್ಷಕರ ಹುದ್ದೆಗೆ ಕಾಯ್ತಾ ಇದ್ದೀರಾ, ತಮಗಿದೊಂದು ಶಾಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನಿಮಗೆ ಇಂಜಿನಿಯರಿಂಗ್ ಪದವೀಧರರಿಂದಲೂ ಸಹ ಸ್ಪರ್ಧೆ ಅಂತಕ್ಕಂಥದ್ದು ಸಿಗುತ್ತಾ ಇದೆ. ಹಾಗಾಗಿ ನಮ್ಮ ಅಭ್ಯಾಸ ಹೇಗಿರಬೇಕು, ನಾವು ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಹಾಕಬೇಕು, ನಾವು ಕೆಲಸವನ್ನು ಪಡ್ಕೋಬೇಕು ಅಂತ ಇದ್ದೀರಿ, ಕಾಲಾವಕಾಶವನ್ನು ಸದುಪಯೋಗ ಪಡ್ಕೊಂಡು ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡಿ ನಾವು ಈ ಒಂದು ಹುದ್ದೆಯನ್ನು ಪಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಎಷ್ಟೊಂದು ಒಂದು ಸ್ಪರ್ಧೆ ಅಂತಕ್ಕಂಥದ್ದು ಇನ್ನು ಮುಂದೆ ಇರಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಹೆಚ್ಚು ತಮ್ಮ ಗ್ರೂಪ್ಗಳಿಗೆ, ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮುಖಾಂತರ ಬರ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.